ಯಾದಗಿರಿ ಜಿಲ್ಲೆಯ ಮಹಲ್ ರೋಜಾ ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ದಾಖಲಾದಂಥ ಪೋಕ್ಸೋ ಕೇಸನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಕೂಲಿ ಸಮಾಜದ ಏನು ಸಾಕಷ್ಟು ಜನರ ಜೊತೆಗೆ ಮಲ್ಲಿಕಾರ್ಜುನ್ ಮುತ್ಯ ಅಭಿಮಾನಿ ಬಳಗದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಕಲಬುರಗಿಯ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸ್ತಾ ಇರುವಂಥದ್ದು. ಸಾಕಷ್ಟು ಜನ ಕೂಲಿ ಸಮಾಜದವರು ಎಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ಎಲ್ಲರ ಕೈಯಲ್ಲಿ ವಿ ಸ್ಟ್ಯಾಂಡ್ ವಿತ್ ಮಲ್ಲಿಕಾರ್ಜುನ್ ಅಪ್ಪಾಜಿ ಅನ್ನುವಂಥ ಒಂದು ಫೋಟೋಗಳನ್ನು ಹಿಡಿದುಕೊಂಡು ಅವರು ಭಾಗಿಯಾಗಿರುವಂಥದ್ದು. ಜೊತೆಗೆ ಸಾಕಷ್ಟು ಕೂಲಿ ಸಮಾಜದ ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಭಾಗಿಯಾಗಿರುವಂಥದ್ದು. ಎಲ್ಲರೂ ಕೂಡ ಒಂದೇ ಆಗ್ರಹ ಮಾಡ್ತಾ ಇರುವಂಥದ್ದು, ಅಂದರೆ ಮಲ್ಲಿಕಾರ್ಜುನ್ ಮುತ್ಯ ಅವರ ವಿರುದ್ಧ ದಾಖಲಾದಂಥ ಸುಳ್ಳು ಪೋಕ್ಸೋ ಕೇಸನ್ನು ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಜನ ಕೂಲಿ ಸಮಾಜದ ಏನು ಜನರು ಕೂಡ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಸೊ ಹಾಗಾಗಿ ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಬಂದಂಥವರು ಕೂಡ ಸಾಕಷ್ಟು ಜನ ಈ ಒಂದು ಜಗತ್ ವೃತ್ತದಲ್ಲಿ ಏನು ಸೇರಿರುವಂಥದ್ದು. ಇಲ್ಲಿ ಸ್ವಾಮೀಜಿಗಳು ಕೂಡ ಇದ್ದಾರೆ. ಸೊ ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಈಗ ಏನು ಬೇಡಿಕೆ ಇರುವಂಥದ್ದು ಸ್ವಾಮೀಜಿ ನಿಮ್ಮದು? ನಿಜವಾಗಿ ಈಗ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯ ಅವರಿಗೆ ನಾವು ನೇರವಾಗಿ ಮನವಿ ಅಂತರ ತಿಳ್ಕೊರಿ, ಆಗ್ರಹ ಅಂತರ ತಿಳ್ಕೊರಿ. ಹಿಂದುಳಿದ ವರ್ಗದ ಸ್ವಾಮೀಜಿಗಳಾದಂತಹ ಮಲ್ಲಿಕಾರ್ಜುನ್ ಸ್ವಾಮೀಜಿಗಳವ್ರನ್ನ ವ್ಯವಸ್ಥಿತ ಷಡ್ಯಂತರ ಮಾಡಿ ತುಳಿಯುವ ಪ್ರಯತ್ನ ಈ ಪ್ರಕರಣದಲ್ಲಿ ಆಗಿದೆ. ಕೇವಲ 48 ಗಂಟೆಯಲ್ಲಿ ಇಂಥ ದೊಡ್ಡ ಷಡ್ಯಂತ್ರ ಅಂದರೆ ಇಡೀ ರಾಜ್ಯದ ಪ್ರತಿಯೊಂದು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ. ಈಗ ನಿಮ್ಮ ಬೇಡಿಕೆ ಏನು ಅಂತ? ಈ ಪ್ರಕರಣವನ್ನು ಕೂಡಲೇ ರದ್ದುಗೊಳಿಸಬೇಕು. ಯಾಕಂದರೆ ಗೋಗಿ PSI ಪೊಲೀಸ್ ಇನ್ಸ್ಪೆಕ್ಟರ್ ಯಾವುದೇ ರೀತಿಯಾಗಿ ಪ್ರಾಥಮಿಕ ತನಿಖೆ ಮಾಡಲಾರ್ದಂಗೆ FIR ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನ ವಿರೋಧವಾಗೈತಿ. ಅದಕ್ಕಂತ ಅವ್ರಿಗೆ ಮನೆ ಕಳಿಸ್ಬೇಕಂತ ನಾವು ಹೇಳ್ತೀವಿ. ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರಿಗೂ ಕೂಡ ಈ ಕೂಡಲೇ ರಾಜೀನಾಮೆ ಪಡಿಬೇಕಂತ ನಮ್ಮ ಆಗ್ರಹ ಐತಿ. ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡ್ತೀನಿ. ಈಗ ಎಲ್ಲಿಂದ ಹೇಗಿರುತ್ತೆ ನಿಮ್ಮ ಹೋರಾಟ ಅಂತ? ಈ ಜಗತ್ ಸರ್ಕಲಿಂದ DC ಆಫೀಸ್ವರೆಗೆ ಮಲ್ಲಿಕಾರ್ಜುನ್ ಅಪ್ಪ ಅವರ ಒಂದು ಕೂಡಲೇ ಹಿಂಪಡಿಬೇಕು. ಏನು ಇವತ್ತು FIR ಮಾಡಿದ್ದಾರೆ ಅದು B ರಿಪೋರ್ಟ್ ಹಾಕಿ ಹಿಂಪಡಿಬೇಕು. ಇಲ್ಲಪ್ಪ ಅಂತಂದರೆ ನಾವು ಉಗ್ರವಾದ ಹೋರಾಟಗಳನ್ನು ನಾವು ಇಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಎಲ್ಲ ಮಠಾಧೀಶರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಉದ್ದೇಶಪೂರ್ವಕವಾಗಿ ಇವತ್ತು ಮಲ್ಲಿಕಾರ್ಜುನ್ ಅಪ್ಪ ಅವರ ಬಗ್ಗೆ ಒಂದು ಕೇಸ್ ಹಾಕೋದ್ರ ಮುಖಾಂತರ ಅವರನ್ನು ಹೀಯಾಳಿಸ್ಬೇಕು, ಅವರಿಗೆ ಒಂದು ನೀಚ ದೃಷ್ಟಿ ತೋರಿಸ್ಬೇಕನ್ನೋಂಥ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಇದೇ ರೀತಿ ಯಾರ್ಯಾರು ನೋಡ್ರಿ, ನೀವು ಕಮಿಟಲ್ಲೂ ಕೂಡ ಭಾಳ ಮುಚ್ಚೋರ ಬಗ್ಗೆ ಅವೇಳನ ಯಾರು ಪ್ರೆಸ್ ಮೀಟ್ ಮಾಡ್ತಾರ ಮಠಾಧೀಶ ಅಂಥವ್ರ ಬಗ್ಗೆ ಒಂದು ಈಗ ನಿಮ್ಮ ಮಲ್ಲಿಕಾರ್ಜುನ್ ಮುತ್ಯ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ನಿಮ್ಗೆ? ನಾವೆಲ್ಲ ಭಯ ಪಡ್ತಾ ಇದ್ದೀವಿ, ಷಡ್ಯಂತ್ರ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀವಿ ನಾವು. ತನಿಖೆ ಆಗ್ಲಿ ಹೊರ ಬರಲಿ ಅಂತ ನಾವೆಲ್ಲ ಮುತ್ಯಾರದಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಅವರು. ತನಿಖೆ ಮಾಡಲಾರ್ದೆ FIR ಕಾಪಿ ಮಾಡ್ಯಾರ. ಒಂದು ಯಾವುದೋ ಒಂದು ಕೇಸಿಗಾಗಿ 24 ಗಂಟೆ ಚಪ್ಪಲಿ ಹರಿದ್ರು ಕೂಡ ಇವತ್ತು FIR ಮಾಡಂಗಿಲ್ಲ. ಮುತ್ಯಾರ ಬಗ್ಗೆ 40 ನಿಮಿಷನಾಗ ನೀವು FIR ಮಾಡ್ತೀರಪ್ಪ ಅಂದ್ರೆ ಇದ್ರ ಹಿಂದೆ ಯಾರು ಕೈವಾಡದ ಅವ್ರಿಗೆ ಕೂಡಲೇ ಬಂಧಿಸಬೇಕು. ಮುತ್ಯ ಅವರಿಗೆ ಕೂಡಲೇ B ರಿಪೋರ್ಟ್ ಹಾಕಿ ಅವ್ರಿಗೆ ಹಿಂಪಡೆಯುವಂಥ ಕೆಲಸ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಅವರು ಭಕ್ತಾದಿಗಳು ಎಲ್ಲ ಸಮಾಜದವರು ಇನ್ನೂ ಉಗ್ರವಾದ ಹೋರಾಟ ಮಾಡಕ್ಕೆ ನಾವು ಹಿಂಸರಂಗಿಲ್ಲ. ಮತ್ತೊಬ್ರು ಸ್ವಾಮೀಜಿ ಇದ್ದಾರೆ. ಸೊ ಅವರನ್ನು ಕೂಡ ಮಾತಾಡಿಸ್ತೀನಿ. ಈಗ ತಾವೇನು ಹೇಳ್ತೀರಿ, ಎಲ್ಲಿಂದ ಬಂದಿರಿ ಸ್ವಾಮೀಜಿಗಳು? ನಾವು ತೊನ್ಸನಹಳ್ಳಿ ಶಾಬಾ ತೊನ್ಸನಹಳ್ಳಿಯಿಂದ ಬಂದಿದ್ದೇವೆ. ನಮ್ಮ ಹೆಸರು ಕೊಟ್ಟೂರೇಶ್ವರ ಶಿವಯೋಗಿಗಳು. ಇವತ್ತು ಭಾಳ ದೊಡ್ಡ ಒಂದು ನಷ್ಟ ನಮ್ಮ ಮಲ್ಲಿಕಾರ್ಜುನ ಮುತ್ತಿಯವರ ಮ್ಯಾಗೆ ಇವತ್ತೇನು ಫೋಕೋ ಕೇಸ್ ಹಾಕಿ ಅವ್ರ ಮೇಲೆ ಬದಲಾವಣೆ ಏನು ಮಾಡಿದ್ದಾರೆ, ಅದು ದೊಡ್ಡ ಖಂಡನೆ ನಮ್ಮದು. ಯಾಕಂದರೆ ಇದೇ ರೀತಿ ಏನಾದರೆ ನೀವು ಮುಂದುವರ್ಸ್ಕೊಂಡು ಹೋದರೆ ಎಲ್ಲ ಜಿಲ್ಲೆಯಲ್ಲಿ, ಬೆಂಗಳೂರು ರಾಜ್ಯದಲ್ಲಿ ಕೂಡ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ಇವತ್ತು ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಂತಿದ್ದಾರೆ. ಸಾಕಷ್ಟು ಎಲ್ಲೋ ಬಡ ಮಕ್ಕಳಿಗೆ ಊಟ ಇಲ್ಲ, ಎಲ್ಲೋ ಯಾವುದಾವುದೋ ಅತ್ಯಾಚಾರ ಆಗ್ತಿದೆ, ಅಂಥವ್ರಿಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಆದರೆ ಯಾವತ್ತು ಏನೂ ನಿರ್ದೋಷ ಆದಂಥ ಮುತ್ತೆಯವರಿಗೆ ತಮ್ಮ ಭಕ್ತರ ಮೇಲೆ ಬಂದಂಥ ಮಗುವಿನ ಕೈಯಾಗ ಕೊಟ್ಟು ಅವರೇ ವಿಡಿಯೋ ಮಾಡಿ, ಯಾರು ಅಂದರೆ ತಂದೆ ತಾಯಿಯೇ ವಿಡಿಯೋ ಮಾಡಿ ಅವರು ತಮ್ಮ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಅದನ್ನೇ ಇವ್ರು ತೊಗೊಂಡು ಕೇಸಿ ಅದಕ್ಕೆ ಬದಲಾ ಮಾಡ್ಬೇಕಂತೇಳಿ ಇವರೆಲ್ಲ ಅದ್ರ ಮ್ಯಾಗ ಕೇಸ್ ಮಾಡಿಕೊಂಡು ಅವರಿಗೆ ದೊಡ್ಡ ನಷ್ಟ ಮಾಡಿದ್ದಾರೆ. ಇದು ನಾವು ಮಾನ ಮುಖಾಂತರ ಮೇಲೆ ನಾವು ಕೇಸನ್ನು ಮಾಡ್ತಿದ್ದೀವಿ. ಯಾಕಂದರೆ ನಮಗೆ ಅನ್ಯಾಯ ಆಗಿದೆ, ಸಮಾಜದೊಳಗೆ ಅನ್ಯಾಯ ಆಗಿದೆ. ಈ ಸಮಾಜ ಒಬ್ಬರೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಆ ಮಲ್ಲಿಕಾರ್ಜುನ ಮುತ್ತೆಯವರ ಅಭಿಮಾನಿಗಳು ಭಕ್ತರಿದ್ದಾರೆ. ಇವತ್ತು ಎಲ್ಲ ರಾಜ್ಯದಲ್ಲಿ ಕೂಡ ಈ ಬಂದಿದ್ದಾರೆ ಇವತ್ತು. ಅದಕ್ಕೆ ನಾವು ಹೇಳೋದು ಉದ್ದೇಶ, ಈ ಮೀಡಿಯಾದಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿಸ್ತಿದ್ದೀರಿ, ಪದೇ ಅವರನ್ನು ತೋರಿಸಿ ಮತ್ತೊಂದು ಏನು ಮಾಡ್ತಿದ್ದೀರಿ, ನಮ್ದು ಎಲ್ಲ ಖಂಡನೆ ಇದೆ. ಸಮಾಜ ಮತ್ತೊಬ್ಬರು ಅವರು ಸಮಾಜದ ಮುಖಂಡರು ಕೂಡ ಇದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೀನಿ. ಈಗ ಒಂದು ಮಲ್ಲಿಕಾರ್ಜುನ ಮುತ್ಯ ಅವ್ರ ಮೇಲೆ ಆರೋಪ ಬಂದಿದೆ, ತನಿಖೆ ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ತನಿಖೆ ನಡೆಸಿ ಅವರು ನಿರ್ದೋಷಿಯಾಗಿ ಹೊರ ಬರಬಹುದು. ಅದನ್ನ ಅಂದರೆ ತನಿಖೆ ಆಗೋಕ್ಕಿಂತ ಮುಂಚೆನೇ ತಾವು ಇಷ್ಟೆಲ್ಲ ಹೋರಾಟ ಬೇಕಾ ಅಂತ? ತನಿಖೆ ಆಗೋಕ್ಕಿಂತ ಮುಂಚೆ ಅಂದ್ರೆ ನಾವು ನಿನ್ನೆ ಒಂದು ಮಾಡ್ರ್ ಆಗಿದೆ. SB ಅವರ ಆಫೀಸ್ದಾಗ ಇಟ್ಟತನ ಅಲ್ಲೇ ಕೂತು ಬಂದ, ಇನ್ನೂ FIR ಆಗಿಲ್ಲ. ಈ ಮುತ್ಯಾರ್ದು ಏನೂ ಇಲ್ಲ.
ನಾಬಾಲಕ ಹುಡುಗಿಗೆ ತೊಡೆ ಮೇಲೆ ಕೂಡ್ಸ್ಕೊಂಡು ಆಟ ಆಡ್ಕೋತ ಕೂತ ಮುತ್ತೇರಿಗೆ ಯಾರು ಮಹಿಳಾ ಆಯೋಗದ ಅಧ್ಯಕ್ಷ ಮತ್ತು ಅಲ್ಲಿರ್ತಕ್ಕಂಥ ಡಿ ಸಿ ಅವ್ರ ಹೊಣೆಗಾರರು ಇನ್ನಾದೂ ಎಫ್ ಆರ್ ಆಗಿಲ್ಲ, ಇಮಿಡಿಯೇಟ್ ಎಫ್ ಆರ್ ಆಗ್ತಾರಂತ. ಮತ್ತು ಯಾವ ರೀತಿ ಮುತ್ಯಾರ ಮೇಲೆ ಇರ್ತಕ್ಕಂಥ ಇವರು ದೋಷಗಳು ಇದರ್ಲಿಂತ ಅವ್ರು ಹಿಂಪಡಿಬೇಕು. ಮತ್ತು ಅವು ಯಾರು ಸಿದ್ದು ಹಿರೇಮಠ್ ಒಬ್ಬ ಆರ್ ಟಿ ಆದಾಗ ನಾಲಾಯಕ್ ಅವನು ಇದ್ರ ಮೇಲೆ 5 ಕೇಸ್ ಅವು ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಆರ್ ಟಿ ಐ ಏನು ಮಾಡ್ತಕ್ಕಂಥ ನಾಲಾಯಕ ಸಿದ್ದು ಹಿರೇಮಠಕ್ಕೆ ಅರೆಸ್ಟ್ ಮಾಡಬೇಕು. ಮುತ್ಯಾರಿ ಮ್ಯಾಲೆ ಇರ್ತಕ್ಕಂಥ ಕೇಸ್ಗಳು ಹಿಂಪಡಿಬೇಕು. ಒಂದು ವೇಳೆ ಹಿಂಪಡೇ ಇದ್ದರೆ ಅವ್ರು ಇರ್ತಕ್ಕಂಥ ಎಲ್ಲ ಜಾತಿದವರು ಮತ್ತು ಎಲ್ಲ ಭಕ್ತರು ಈ ಡಿ ಸಿ ಆಫೀಸ್ ಅದ್ರ ಕುಂತು ಸತ್ಯಾಗ್ರಹ ಮಾಡ್ತೀವಿ ಅಂತಕ್ಕಂಥದ್ದು ಮಾತು. ಮಹಿಳಾ ಭಕ್ತರು ಕೂಡ ಇದ್ದಾರೆ. ನೀವೇನು ಹೇಳ್ತೀರಮ್ಮ? ಈಗ ಎಲ್ಲಿಂದ ಬಂದಿರೋದು ನೀವು? ಸರ್, ನನ್ನ ಹೆಸರು ಶಕುಂತಲಾ ಎಂ ಬಿರಾದರ್, ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಲ್ಲಿಂದ ಬಂದಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೇಸ್ ಕೊಟ್ಟ ಮೇಲೆ 8 ತಾಸು ಎನ್ಕ್ವೈರಿ ಮಾಡ್ಬೇಕಂತಂದು ಆ್ಯಕ್ಟ್ ಪ್ರಕಾರ, IPC ಸೆಕ್ಷನ್ ಆ್ಯಕ್ಟ್ ಪ್ರಕಾರ 8 ತಾಸಿನಾಗ ಎನ್ಕ್ವೈರಿ ಮಾಡಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ಬೇಕಂತದ. ನೀವು 48 ಇದ್ರದಾಗೆ ಕೇಸ್ ಬುಕ್ ಮಾಡ್ತೀರಿ ಅಂತಂದ್ರೆ ನೀವೇನು ಎಕ್ಸಾಮ್ ಬರೆದು ಪೇಪರು ಸ್ಟಡಿ ಮಾಡಿ ಪೇಪರ್ ಬಿಡಿಸಿ PSI ಆಗಿರೋ, ಏನು ಲಂಚ ಕೊಟ್ಟು PSI ಆಗಿ ಬಂದು ಬಡ್ರ ಮೇಲೆ ಕೇಸ್ ಬುಕ್ ಮಾಡ್ಲತ್ತಿರೋ? ನಮ್ಗೆ ಇದನ್ನು ಬೇಕಾಗ್ಯದ. ಯಾಕಂತಂದ್ರೆ ಬಡ ಮಕ್ಕಳು ಬಡ ಜನರು ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರೆ ಗೌರವ ಕೊಡಲ್ಲ. ನಿಂಬಲ್ಲಿ ಬೂಟ್ ಇರ್ತಾವ, ಅವರು ನಮ್ಮ ಕೇಸ್ ತಗೋರಿ ಅಂತಂದ್ರೆ ನಿಂಬಲ್ಲಿ ಬೂಟ್ ಬರ್ತಾವ. ಏನು ಹೇಳತ್ತಿದೆ ಅಲ್ಲಿ ಕೂಡ ಅಂತ ಹೇಳ್ತೀರಿ. ಯಾವ ಒಬ್ಬ ಒಂದು ಮುತ್ಯನ ಮೇಲೆ, ಒಂದು ಬಡತನ ಕುಟುಂಬದಾಗ ಇದ್ದಿನ ಮಗುವಿನ ಮೇಲೆ ಆ ತಂದೆ ತಾಯಿನೇ ಮಗುವಿಗೆ ಎತ್ತುಕೊಂಡು ಮುದ್ದಾಡಿ ಅವರು ಶಕ್ತಿ ಪ್ರದರ್ಶನ, ಅವ್ರ ಆಶೀರ್ವಾದ ಮಗುವಿನ ಮೇಲೆ ಬೆಳ್ಳಿ ಅಂತಂದು ಕೊಟ್ಟಾಗ ತಂದೆ ತಾಯಿನೇ ಫ್ರೆಶ್ಮೆಂಟ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಪ್ಪಾಜಿ ಇದು ನನ್ನ ಮಗಳ ಮೇಲೆ ಭಾಳ ಪ್ರೀತಿ ಅಂತ. ನಾವು ಇಷ್ಟೆಲ್ಲ ಜನ ನಿಂತ್ಕೊಂಡಿದ್ದೀವಿ. ಇಷ್ಟೆಲ್ಲ ಜನರ ಮಧ್ಯದಾಗ ಆ ಮಗಳಿಗೆ ರೇಪ್ ಮಾಡಿದ್ರ ಪೋಸ್ಕೋ ಕೇಸ್ ಕೊಟ್ಟಿದ್ದಾರೆ. ಅವ ಯಾನ್ ನನ್ನ ಮಗ ಕೊಟ್ಟನ ಕೇಸ ಅವನಿಗೆ ಪತ್ತೆ ಮಾಡಿ ಕೂಡಲೇ ಬಂಧಿಸ್ಬೇಕು. ಅವನ ಮೇಲೆ ಶಿಕ್ಷಾ ಕ್ರಮ ಕೈ ತಗೋಬೇಕು. ಈ ಕೇಸು ಬಿ ರಿಪೋರ್ಟ್ ಹಾಕಿ ಕೇಸ್ ಹಿಂದಕ್ಕೆ ಜರುಗಲಿಲ್ಲ ಅಂತಂದ್ರೆ ಇಲ್ಲಿ ಬಿಟ್ಟು ದಿಲ್ಲಿವರೆಗೂ ಹೋರಾಟ ಇದಿಷ್ಟು ಇಲ್ಲಿರುವಂತ ಏನು ಮಲ್ಲಿಕಾರ್ಜುನ ಮುತ್ಯ ಅಭಿಮಾನಿ ಬಳಗ ಜೊತೆಗೆ ಅವರ ಸಮಾಜದವರು ಕೂಡ ಏನು ಈ ಒಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈ ಭಾಗದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸಾಕಷ್ಟು ಜನ ಏನು ಅವರ ಸಮುದಾಯದವರಿದ್ದಾರೆ. ಸೊ ಅವರೆಲ್ಲರೂ ಕೂಡ ಈ ಒಂದು ಜಗತ್ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಎಲ್ಲರ ಬೇಡಿಕೆ ಒಂದೇ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ದಾಖಲಾಗಿರುವಂತಹ ಈ ಪೋಕ್ಸೋ ಕೇಸ್ ಏನಿದೆ ಅದನ್ನ ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು. ಒಂದು ವೇಳೆ ವಾಪಸ್ ಪಡಿದೇ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆ ಕೂಡ ನೀಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಒಟ್ಟಿನಲ್ಲಿ ಮಲ್ಲಿಕಾರ್ಜುನ ಮುತ್ಯ ಪರವಾಗಿ ಇದೀಗ ಅಪಾರ ಬೆಂಬಲಿಗರು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.